ನಮ್ಮ ರೂಮ್ ತೋರಿಸಿ ಇವಾಗ. ಇದು ನಮ್ಮ ರೂಮು S5 ಈ ತರ ರೂಮು. ಪರವಾಗಿಲ್ಲ, ಚೆನ್ನಾಗಿದೆ ರೂಮು. ನಾರ್ಮಲ್ 400 ಈ ರೂಮ್ ಸಿಕ್ಕಿದೆ. ಚೆನ್ನಾಗಿದೆ, ಬೆಡ್ ಪರವಾಗಿಲ್ಲ, ಫ್ಯಾನ್ ಇದೆ. ಇಲ್ಲಿ ಆಲ್ಮೋಸ್ಟ್ ಕೂಲ್ ಆಗಿದೆ. ಆಚೆ ಕಡೆ ವ್ಯೂ ತೋರಿಸ್ತೀನಿ, ಎಷ್ಟು ವ್ಯೂ ಕಾಣುತ್ತೆ ನೋಡಿ. ಅವ್ರು ನಿಂತ್ಕೊಂಡ್ಬಿಟ್ರೆ ಸೂಪರ್ ವ್ಯೂ ಕಾಣುತ್ತೆ. ಈ ತರ ವ್ಯೂ ಸಿಗ್ಬೇಕಾದ್ರೆ ನೀವು ಪುಣ್ಯ ಮಾಡಿರ್ಬೇಕು ನೀವು. ನೋಡಿ ರೂಮ್ ನಿಂತ್ಕೊಂಡ್ಬಿಟ್ರೆ ಇಲ್ಲ ಸಾಕು, ಸಾಕು ಸುಸ್ತಾಗಬೇಕು ಇದೆ ಮಾಡಂತ ನೀವು ನೋಡಿ. ಚೆನ್ನಾಗಿದೆ ಯೂಸ್. ಮೇಲೆ ಅಲ್ಲೇ ಹೋಗೋದು ನಾವು ನಾಳೆ. ಸೂಪರ್ ಯಾವ್ದು ನಾಳೆ ಹೆಂಗೋತ್ ನಡ್ಕೊಂತ ನಡ್ಕೊಂಡು ದೇವರು ನನ್ನ ಭಕ್ತಿ ನನ್ನ ಶಕ್ತಿ ಬಂದಿದೆ. ಕುಣ್ಕೊಂತ ಬಂ ಬಂ ಭೋಲೆನಾಥ್ 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 ಓಂ ನಮಃ ಶಿವಾಯ. ಕಾಮಿಡಿ ಬ್ಯಾಡ, ದೇವ್ರಿಗೆ ಸೀರಿಯಸ್ ಇರ್ಬೇಕು. ದೇವ್ರಿಗೆ ಸ್ವಲ್ಪ ಕಾಮೆಂಟ್ ಮಾಡ್ಬೋದು, ನವ್ಸ್ಬೇಕಲ್ಲ ದೇವ್ರನ್ನ. ಬಾಳ ಕಾಮಿಡಿ ಆದ್ರೂ ದೇವ್ರ ಸಿಟ್ಟಿಗೆ ದೇವನೊಬ್ಬನು ನಾಮ ಹಲವು. ಮತ್ತೆ ಆ ಸಾಂಗ್ ಯಾವ್ದ ಶಿವಲಿಂಗ ನಡೆಸುತ್ತೀಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಡಬಿಸಿ ತಾಳ ಉರುಳಿಸಿ ಕಾಳ ಅಳಿಸು ಹಾವು. ಇವಾಗ ಟೈಮ್ ಬೆಳಗ್ಗೆ 4 ಗಂಟೆ ಆಗಿದೆ. ನಾವಿವಾಗ ಟ್ರೆಕ್ಕಿಂಗ್ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಎಲ್ಲ ರೆಡಿಯಾಗಿ ನೋಡಿ, ನಮ್ಮದು ಡ್ರೆಸ್ ಈ ಥರ ಇದೆ. ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಅಲ್ಲಿಂದ ಈ ಥರ ಡ್ರೆಸ್ ರೆಡಿ ಮಾಡ್ಕೊಂಡಿದ್ದೀವಿ. ಮಳೆ ಬಂದರೂ ಚಳಿ ಬಂದರೂ ಏನು ಆಗಬಾರ್ದು ಅಂತ ನೋಡಿ. ಈ ಸಲ ಈ ಥರ ಇದೆ ಸೆಟಪ್ಪು ಇದೆಲ್ಲ. ಮತ್ತು ಬ್ಯಾಗ್, ಇದೊಂದು ಚಿಕ್ಕ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲೇ ನಮ್ಮ ಹೋಟೆಲ್ ಕೆಳಗಡೆನೇ ಒಂದು ಟೀ ಕುಡ್ಕೊಂಡು ಹೋದ್ರಾಯ್ತು ಅಂತ ಇಲ್ಲಿ ಬಂದು ಕುಂತಿದ್ವಿ. ಅವ್ರ ಪಾಪ ಇವಾಗ ಎದ್ಬಿಟ್ಟು ಟೀ ಮಾಡಿ ಕೊಡ್ತವ್ರೆ. ಯಾಕಂದರೆ ಇವಾಗ 4 ಗಂಟೆ ಆಗಿದೆ. ಬಟ್ ಅವ್ರು ಎದ್ದಿರ್ತಾರೆ, ಬಟ್ ನಾವು ಟೀ ಮಾಡಿರಲಿಲ್ಲ. ನಮ್ಗೆ ಕೇಳಿದಕ್ಕೆ ಮಾಡಿ ಕೊಡ್ತವ್ರೆ. ಸೊ ಇವಾಗ ಟೀ ಕುಡ್ಕೊಂಡು ನಮ್ಮ ಪಾದಯಾತ್ರೆನ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಹೋಗಿ ರೀಚ್ ಆಗ್ತೀವೋ ಗೊತ್ತಿಲ್ಲ. ಸ್ಟಾರ್ಟ್ ಮಾಡೋದು ಮಾತ್ರ ಇವಾಗ ಮಾಡ್ತಾ ಇದ್ದೀವಿ. ನೋಡಿ, ಇದೇ ನಾವಿರೋ ಹೋಟೆಲ್ಲು. ಕೆಳಗಡೆ ಇದು ರೆಸ್ಟೋರೆಂಟ್ ಇದೆ, ಆ ಕಡೆ ಎಲ್ಲ ರೂಮ್ ಇದೆ, ನಮ್ಮ ರೂಮ್ ಮೇಲ್ಗಡೆ. ಸೊ ನೋಡಿ, ಟೀ ಕುಡ್ಕೊಂಡು ನಾವು ಹೊಂಟ್ವಿ. ಇಲ್ಲಿ ನಮ್ಮ ಹೋಟೆಲಿಂದ ಕೆಳಗಡೆ ಇಳಿಬೇಕಂದ್ರೆ ಅದೇ ಒಂದು ಬೆಟ್ಟ ಇಳ್ದಂಗಿದೆ. ಫುಲ್ ಮೇಲ್ಗಡೆನೇ ಇದೆ. ಅದೇ ಒಂಥರ ಬೆಟ್ಟದ ಮೇಲೆ ತುದಿಗಿದ್ದಂಗೆ ನಮ್ಮ ಹೋಟೆಲ್ ಇದೆ. ಅದನ್ನೇ ಇಳಿಬೇಕಂದ್ರೆ ಅದೇ ಒಂದು ಬೆಟ್ಟದ ಥರ ಇದೆ. ಸೊ ನಾವು ಇವಾಗ ಈ ಥರ ಎಲ್ಲ ಇಬ್ಬರು ರೆಡಿ ಆಗಿಬಿಟ್ಟು, ಸೇಮ್ ಇದು ನಾವು ಮಳೆಗಂತ ಹೇಳ್ಬಿಟ್ಟು ಅಲ್ಲೇ ಬೆಂಗಳೂರಲ್ಲೇ ತೊಗೊಂಬಂದ್ವಿ. ಇಲ್ಲಿ ರೇಟ್ ಜಾಸ್ತಿ ಇರುತ್ತೆ ಅಂದ್ಕೊಂಡು ಅಲ್ಲಿಂದನೇ ತೊಗೊಂಬಂದಿದ್ವಿ. ಬಟ್ ಆದರೆ ಇಲ್ಲೇನು ರೇಟ್ ಜಾಸ್ತಿ ಇಲ್ಲ, ಇಲ್ಲಿ ಸೇಮ್ ರೇಟ್ ಅದೇ 100 ರುಪೀಸೇ. ಇದು ಮಳೆ ಬಂದರೂ ಏನೂ ಆಗೋಲ್ಲ. ಮತ್ತು ಬ್ಯಾಗ್ನು ಒಳಗಡೆ ಸೇಫಾಗಿ ಹಾಕೋಬೋದು ಅಂತಕ್ಕೆ ಇದು ತೊಗೊಂಡಿದ್ವಿ. ಒಳಗಡೆ ಒಂದೊಂದು ಸ್ವೆಟ್ರ್ ಹಾಕ್ಕೊಂಡಿದ್ವಿ, ಟೋಪಿ ಇಟ್ಕೊಂಡಿದ್ವಿ. ಸೊ ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇನ್ನು ಎಲ್ಲರೂ ಇವಾಗ ಎದ್ದು ಸ್ನಾನ ಅದು ಮಾಡ್ತಾವ್ರೆ. ಅಂಗಡಿ ಎಲ್ಲ ಓಪನ್ ಆಗಿದಾವೆ ಆಲ್ರೆಡಿ. ನಾವಿನ್ನು ಟಿಫಿನ್ ಅದೆಲ್ಲ ಏನೂ ಮಾಡಿಲ್ಲ. ಸೊ ಎದ್ಬಿಟ್ಟು ಟೀ ಕುಡ್ಕೊಂಡು ಹೋಗ್ತಾ ಇದ್ವಿ. ಬ್ಯಾಗಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಇಟ್ಕೊಂಡಿದ್ವಿ ತಿನ್ನೋಕ್ಕೆ. ದಾರಿಲಿ ಏನಾದರೂ ತಿನ್ಕೊಂಡು ಹೋಗ್ಬೇಕಂತ ಹೋಗ್ತಾ ಇದ್ವಿ. ಯಾಕಂದರೆ ಟಿಫಿನ್ ಒಂದು ಮಾಡಲೇಬೇಕು. ಆಮೇಲೆ ಬೇಕಾದ್ರೆ ಸ್ವಲ್ಪ ಬೇರೆ ತಿನ್ಬೋದು. ಒಂದಿಷ್ಟು ಹಣ್ಣು, ಫ್ರೂಟ್ಸು ಮತ್ತು ಒಂದಿಷ್ಟು ಸ್ನ್ಯಾಕ್ಸ್ ಐಟಮ್ ಅದು ಇದು ಇಟ್ಕೊಂಡಿದ್ವಿ ತಿನ್ನೋಕ್ಕೆ. ಬ್ಯಾಗಲ್ಲಿ ಅದೇ ಇದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಒಂದೊಂದು ಲುಂಗಿ ಇದ್ದಾವೆ. ಸೊ ನೋಡೋಣ ದಾರಿಲಿ ಯಾವ ಥರ ರೇಟ್ ಇರುತ್ತೆ, ಏನೇನು ತಿನ್ಬೋದು, ಏನೇನು ಸಿಗುತ್ತೆ ಅಂತ. ಎಲ್ಲರೂ ಹೇಳೋ ಪ್ರಕಾರ ಬರೀ ಮ್ಯಾಗಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತವ್ರೆ. ನೋಡೋಣ, ಬರೀ ಮ್ಯಾಗಿ ತಿಂದರೆ ನಮಗಂತೂ ಹೊಟ್ಟೆ ತುಂಬಲ್ಲ. ಸೊ ನೋಡೋಣ, ಅದೇ ಮ್ಯಾಗಿನೇ ತಿನ್ನಬೇಕು ಇಲ್ಲ ರೇಟ್ ಎಷ್ಟಿರುತ್ತೋ ಅಂತ. ಸೊ ಆದರೂ ಅಂದ್ಕೊಂಡಷ್ಟೇನು ಈ ಸೀಸನ್ ನಾವು ಬಂದ ಟೈಮಲ್ಲಿ ರೇಟ್ ಏನು ಜಾಸ್ತಿ ಇಲ್ಲ. ನಾವಿರೋ ಹೋಟೆಲ್ ಬರೀ 400 ರೂಪಾಯಿ, ಏನು ಜಾಸ್ತಿ ಅನಿಸಿಲ್ಲ. ಮತ್ತು ಟೀಗಿ ಎಲ್ಲ ಅದೇ 15 ರೂಪಾಯಿ 20 ರೂಪಾಯಿ ಆಗುತ್ತೆ. 5 ರೂಪಾಯಿ ಜಾಸ್ತಿ. ಅಲ್ಲೇ ಬೆಂಗಳೂರಲ್ಲೇ ಅಲ್ಲಿ ಅಷ್ಟೇ ಸಿಗುತ್ತೆ. ಸೊ ಜಾಸ್ತಿ ರೇಟ್ ಅಂದರೆ ಅಷ್ಟೊಂದು ಜಾಸ್ತಿ ಏನಲ್ಲ. ಯಾಕಂದರೆ ಈ ಥರ ಗುಡ್ಡದಲ್ಲಿ ಈ ಥರ ಐಟಮ್ ಎಲ್ಲ ಸಿಗ್ಬೇಕಂದ್ರೇ ಕಷ್ಟ. ಸೊ 5 ರೂಪಾಯಿ 10 ರೂಪಾಯಿ ಜಾಸ್ತಿ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಪೂರಾ ಓವರ್ ರೇಟ್ ಏನಿಲ್ಲ. ಈಗ ನಮ್ಮ ಬೆಂಗಳೂರಲ್ಲೇ ಇಲ್ಲಿ ಯಾವ್ದಾರು ಒಂದು ಟಾಕೀಸ್ ಮಾಲಿಗೆ ಏನಾರು ಫಿಲಮ್ ನೋಡೋಕೆ ಹೋದರೆ ಅಲ್ಲೇ 1 to 3 ರೇಟ್ ಇರುತ್ತೆ. ಸೊ ಪಾಪ ಅಲ್ಲೇ ಅಷ್ಟು ತೊಗೋಬೋದು. ಈ ಥರ ಬೆಟ್ಟದಲ್ಲೆಲ್ಲ ಇವ್ರು ಐಟಮ್ ತಂದು ಇಟ್ಕೊಂಡು ಮಾರ್ಬೇಕಂದ್ರೆ ಪಾಪ ಇವ್ರು 10 ರೂಪಾಯಿ 20 ರೂಪಾಯಿ ಜಾಸ್ತಿ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ನೋಡಿ, ಇವನು ನಮ್ಮ ಒಂದು ಕೋಲ್ ಒಂದು ತೊಗೊತಾ ಇದ್ದಾನೆ. ಒಂದಂತೂ ನಮ್ಗೆ ಅಲ್ಲಿ ಯಾರೋ ಕೊಟ್ಟಿದ್ರು, ಇನ್ನೊಂದು ತೊಗೊತಾರೆ. ತೊಗೊಂಡು ಇನ್ನೂ ಇದೊಂದು ಚಿಕ್ಕ ಹಳ್ಳಿ ಥರ ಇದೆ, ಇನ್ನೂ ದಾಟಿಲ್ಲ. ಇದು ದಾಟಿದ ಮೇಲೆ ನಮ್ದು ಹೋಗ್ಬೇಕಾಗಿರೋ ದಾರಿ ಬರುತ್ತೆ. ಇವಾಗ ಇನ್ನೂ ಇಲ್ಲೇ ಊರ ಹತ್ರ ಇದೀವಿ ನೋಡಿ, ಇಲ್ಲಿ ಪಕ್ಕದಲ್ಲೇ ನದಿ ಇದೆ. ಸೊ ತೊಗೊಂಡು ಕೋಲು ಬರೀ 100 ರುಪೀಸ್. ಅದಕ್ಕೂ ಅಂದರೆ ಅವರು ತೊಗೊಂಡದ್ದೇ ಯೂಸ್ ಮಾಡಿರೋದೇ ಇರುತ್ತೆ ಅವ್ರ ಹತ್ರನೂ. ಇವಾಗ ತೊಗೊಂಡು ಹೋದ್ರೆ ನನಗೆ ಹೆಂಗೆ ಕೊಟ್ರಲ್ಲ ಬಂದು ಅದೇ ಥರ ಇವ್ರು ಕೆಲವೊಬ್ರು ಅಲ್ಲೇ ಅಂಗಡಿಲೇ ಕೊಡ್ತಾರೆ, ಕೆಲವೊಬ್ರು ರಿಟರ್ನ್ ಕೊಡ್ತಾರೆ, ಅಲ್ಲೇ ಇಟ್ಟು ಹೋಗ್ತಾರೆ. ಇವ್ರು ಅಂಗಡಿಯಲ್ಲಿ ತೊಗೊಂಡ್ಬಿಟ್ಟು ಅದನ್ನೇ ಮಾರ್ತಾರೆ. ಸೊ ಅವೆಲ್ಲ ಯೂಸ್ ಮಾಡಿದ ಕೋಲೇ ಇರುತ್ತೆ. ಆದ್ರೆ ನಮ್ಗೆ ಅವ್ರು ಯಾರೋ ಒಬ್ರು ಕೊಟ್ಟರು. ಇವಾಗ ನಾವು ಅದಕ್ಕೆ ಹೋಗಿ ಬಂದಮೇಲೆ ನಾವು ಬೇರೆಯವ್ರಿಗೆ ಯಾರೋ ಹೊಸ್ದಾಗಿ ಬರೋರಿಗೆ ಕೊಡಬೇಕು ಅಂತ.
ನೋಡಿ ಇದೊಂದು ಗೌರಿಕುಂಡ ಚಿಕ್ಕ ಹಳ್ಳಿ ಥರ ಇದೆ. ಎಲ್ಲ ಅಂಗಡಿ ಗಿಂಗಡಿ ಮನೆಗಿನೇ ಎಲ್ಲ ಇದ್ದಾವೆ. ಒಟ್ಟು 6 ಮಂತ್ ಇಲ್ಲಿ ಯಾರು ಇರಲ್ವಂತ, ಇವೆಲ್ಲ ಅಂಗಡಿ ಎಲ್ಲ ಕ್ಲೋಸೇ ಇರುತ್ತಂತೆ. ಏನಾಗುತ್ತೋ ಅವಾಗೆಲ್ಲ 6 ಮಂತ್ ಇವೆಲ್ಲ ಗೊತ್ತಿಲ್ಲ, ಇಲ್ಲೆಲ್ಲ ಯಾರು ಇರಲ್ಲಂತೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ಜರ್ನಿ. ಈ ಕಡೆಯಿಂದ ನಿಮ್ಗೆ ಯಾವುದು ಊರು ಅದೆಲ್ಲ ಏನೂ ಬರಲ್ಲ, ಇಲ್ಲಿಂದ ಬರೀ ಬೆಟ್ಟದಲ್ಲೇ ಹೋಗೋದು. ಈ ಕಡೆ ಸೈಡ್ ನದಿ ಇದೆ, ಅದಕ್ಕೋಸ್ಕರ ಸೇಫ್ಟಿ ಸ್ವಲ್ಪ ಇದು ಹಾಕವ್ರೆ, ಡೇಂಜರ್ ಇದೆ ಅಂತ. ಸೊ ಈ ಥರ ಇದೆ. ಮಳೆ ಮಾತ್ರ ಹನಿಯಾಗಿ ಮಳೆ ಬರ್ತಾನೆ ಇದೆ ಬೆಳಗ್ಗೆಯಿಂದ. ಮಳೆ ಮಾತ್ರ ನಿಂತೇ ಇಲ್ಲ. ಅದು ನಾವು ಯಾವಾಗ ನಿನ್ನೆ ಬಂದಾಗಿಂದನೂ ಮಳೆ ಇಲ್ಲಿ ನಿಂತಿಲ್ಲ. ಸೊ ಅದು ಮಳೆ ಕಂಟಿನ್ಯೂ ಬರ್ತಾನೆ ಇದೆ. ಸೊ ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ಇವಾಗ ಸ್ವಲ್ಪ ನಮ್ಗೆ ಚಳಿ ಆಗ್ತಾಯಿದೆ. ಬಟ್ ಇವಾಗ ಒಂದು 500 ಮೀಟ್ರ್ 1 ಕಿಲೋಮೀಟ್ರ್ ಹತ್ತತ್ರ ಬಂದ್ವಿ ಅಲ್ಲಿಂದ. ಸೊ ಇವಾಗ ಚಳಿನೇ ಹೋಯ್ತೆಲ್ಲ. ಇವಾಗ ಒಳಗಡೆ ನಾವು ಸ್ವೆಟ್ರ್ ಹಾಕ್ಕೊಂಡು ಮೇಲ್ಗಡೆ ಇದು ಹಾಕ್ಕೊಂಡದಕ್ಕೆ ಸೆಕೆ ಆಗ್ತೈತಿ ಇವಾಗ ನಮಗೆ. ನಾವು ಚಳಿ ಇರುತ್ತೆ ಅಂದ್ಕೊಂಡ್ವಿ, ಇವಾಗ ನಮ್ಗೆ ಇದು ಕವರ್ ಹಾಕೊಂಡಿವಲ್ಲ, ಅದರಲ್ಲಿ ಸಿಕ್ಕಾಪಟ್ಟೆ ಸೆಕೆ ಅನಿಸ್ತೈತಿ. ಇವಾಗ ಮಳೆ ಬಂದ್ರೂ ಸೆಕೆ ಅನಿಸ್ತೈತಿ. ಸೊ ಇವಾಗ ತೆಗಿಬೇಕು ಅನಿಸ್ತೈತಿ. ಅಷ್ಟೊಂದೇನು ನಡಿಬೇಕಾದ್ರೆ ಚಳಿ ಅನಿಸಲ್ಲ. ಚಳಿ ಇದೆ, ಬಟ್ ಅಲ್ಲಿ ಮೇಲ್ಗಡೆ ಸ್ಟೇ ಆದರೆ ನೀವು ಸ್ವೆಟ್ರು ಅದೆಲ್ಲ ತೊಗೊಂಡು ಹೋಗ್ಲೇಬೇಕು. ಯಾಕಂದ್ರೆ ಅಲ್ಲಿ ಸ್ಟೇ ಆದರೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಈ ನಡ್ಕೊಂಡು ಹೋಗ್ಬೇಕಾದ್ರೆ ನಡ್ಕೊಂಡು ಬರಬೇಕಾದ್ರೆ ಏನೇನು ಚಳಿ ಆಗಲ್ಲ. ಇನ್ನು ಬನ್ನಿನ ಮೇಲೆ ಹೋಗ್ಬೋದು, ಅಷ್ಟೊಂದು ಸೆಕೆ ಆಗ್ತಾಯಿದೆ. ಒಳಗಡೆ ಎಲ್ಲ ನೀರು ಬಸಿತಾ ಇದೆ, ಆ ಥರ ಇದೆ. ನಾವು ಅಂದ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಚಳಿ ಆಗುತ್ತೆ, ಚಳಿಲಿ ಹೆಂಗೆ ನಡ್ಕೊಂಡು ಹೋಗ್ಬೇಕು ಆಗುತ್ತೆ ಅಷ್ಟು ದೂರ, ಹಂಗೆ ಹಿಂಗೆ ಏನೇನೋ ಅಂದ್ಕೊಂಡಿದ್ವಿ. ಬಟ್ ಇವಾಗ ಒಂದು ಸ್ವಲ್ಪ ನಡೆದಕ್ಕೆ ಒಳಗಡೆ ಎಲ್ಲ ಬೆವರು ಕಿತ್ತಿ ಬರ್ತಾಯಿದೆ. ಸೊ ಇವಾಗ ನಾವು ಸ್ವೆಟ್ರ್ ಎಲ್ಲ ತೆಗಿಬೇಕು, ಇಲ್ಲಾಂದರೆ ನಡೆಯೋದು ಕಷ್ಟ ಆಗುತ್ತೆ ಬೆವರು. ನೋಡಿ ನದಿ, ನಾವು ಇವಾಗ ನೋಡಿ ಇದೆಲ್ಲ ಸುತ್ತ ಆ ಕಡೆ ಈ ಕಡೆ ಬೆಟ್ಟ, ಒಂದು ಬೆಟ್ಟದ ಸೈಡಲ್ಲೇ ರೋಡ್ ಇದೆ. ಸೊ ನೋಡಿ ಈ ಥರ ನೀರೆಲ್ಲ ಮೇಲ್ಗಡೆಯಿಂದ ಎಲ್ಲಿ ಬೇಕಲ್ಲಿ ಫಾಲ್ಸ್ಗಳು ಬರ್ತಾನೆ ಇದೆ. ನಾವು ನೋಡೋಕ್ಕೆ ಭಾಳ ಖುಷಿ ಅನಿಸುತ್ತೆ ಇವೆಲ್ಲ ಫೋಟೋ ತಗೊಳಕ್ಕೆ. ಬಟ್ ಈ ಥರ ದಾರಿಲಿ ಎಷ್ಟು ಸಿಕ್ಕಾಪಟ್ಟೆ ಬರ್ತಾವೆ, ಒಂದು ಲೆಕ್ಕನೇ ಇಲ್ಲಂತೆ. ನೋಡಿ ಎಲ್ಲರೂ ಎಷ್ಟು ಜೋಶಾಗಿ ಹೋಗ್ತಾ ಇದ್ದಾರೆ. ನೋಡಿ ಫಾಲ್ಸ್ ಎಷ್ಟು ಚೆನ್ನಾಗಿದೆ. ಫೋಟೋ ತೆಗಿ ಅಂದರು, ಒಂದು ಫೋಟೋ ತೆಗೆದು ಕೊಟ್ವಿ. ನಾವು ಫೋಟೋ ತಗೊಂಡ್ವಿ, ಹೋಗ್ತಾ ಇದೀವಿ. ನೋಡಿ ಎಲ್ಲರೂ ಮಳೆಗಂತ ಹೇಳ್ಬಿಟ್ಟು ಡ್ರೆಸ್ ಹಾಕೊಂಡು ಹೋಗ್ತವ್ರೆ. ನಾವು ಹಾಕೊಂಡು ಹೋಗ್ತಾ ಇದೀವಿ. ಅವರೆಲ್ಲ ದೊಡ್ಡ ದೊಡ್ಡ ಗುಂಪಿದೆ, ನಮ್ದು ಬರೀ ಇಬ್ಬರೇ ಇದೀವಿ ನಾವಿರೋದು. ಯಾಕಂದರೆ ನಾವು ಸಡನ್ ಪ್ಲ್ಯಾನ್ ಮಾಡಿ ಬಂದಿರೋದು, ಯಾರನ್ನೂ ಜೊತೆಗೆ ಬರೋಕ್ಕಾಗಲಿಲ್ಲ. ಇಬ್ಬರೇ ಬಂದ್ರೂ ನಾವು ನಮ್ಗೆ ಇಷ್ಟ ಬಂದಂಗೆ ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರದೇ ಟೆನ್ಷನ್ನು ಅದು ಏನಿಲ್ಲ. ನಾವು ಸಡನ್ಲಿ 2 ಡೇಸಲ್ಲೇ ಪ್ಲ್ಯಾನ್ ಮಾಡಿ ಹಂಗೆ ಸಡನ್ ಬಂದ್ವಿ, ನಮಗೆ ಗೊತ್ತಾಗಲಿಲ್ಲ. ಆ ಥರ ಬಂದದ್ದಕ್ಕೆ ಜಾಸ್ತಿ ಜನ ಬರಲಿಲ್ಲ, ಇಬ್ಬರೇ ಬಂದಿದ್ದೀವಿ. ಸೊ ಬನ್ನಿ ಹೋಗ್ತಾ ಹೋಗ್ತಾ ನೋಡೋಣ ಏನೇನಿದೆ, ಹೆಂಗಿದೆ ಅಂತ. ಇಲ್ಲಿ ಮಾತ್ರ ಫುಲ್ಲು ಕಾಲು ಜಾರಿತಾ ಇದೆ, ಯಾಕಂದರೆ ಒಂಥರ ಬಂಡೆ ಚಿಕ್ಕ ಚಿಕ್ಕ ಕಲ್ಲುಗಳ ಥರ ಇದೆ. ಬಟ್ ಅಲ್ಲಿ ಮತ್ತೆ ಇನ್ನೊಂದು ಕುದುರೆ ಎಲ್ಲ ಹೋಗಿ ಕುದುರೆದು ಈ ಸಗಣಿ ಎಲ್ಲ ಇಲ್ಲೇ ಬಿದ್ದಿರುತ್ತೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ಮು ಇಲ್ಲಿ ಸ್ಟಾರ್ಟಿಂಗಲ್ಲಿ. ಮುಂದೆ ಹೆಂಗಿದೆಯೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ಸ್ವಲ್ಪ ಕುದುರೆ ಸಗಣಿ ಅದು ಎಲ್ಲ ಜಾಸ್ತಿ ಹಂಗೆ ಇದೆ. ಸ್ವಲ್ಪ ಕಾಲು ಜರಿಯುತ್ತೆ. ನೋಡಿ ಇದನ್ನು ನಾಯಿನೂ ಬರ್ತಾ ಇದೆ ನಮ್ಮ ಜೊತೆನೆ. ಇನ್ನೂ ಬೆಳಕಾಗಿಲ್ಲ ಪೂರ್ತಿ, ಬಟ್ ಮಳೆ ಮಾತ್ರ ಬರ್ತಾನೇ ಇದೆ. ಸೊ ಇಲ್ಲಿಂದ ಮಳೆ ಹತ್ತಲ್ಲ ಅನಿಸುತ್ತೆ. ನೋಡಿ ಇವಾಗ ಇಷ್ಟು ದೂರ ಬಂದ್ವಿ, ಈ ಥರ ಇದೆ. ಇಲ್ಲಿ ಆ ಕಡೆ ಪಕ್ಕದಲ್ಲಿ ನದಿ ಹರಿತಾ ಇದೆ. ಸೊ ಇದು ಈ ಥರ ಹಾಕಿದ್ದಾರೆ, ಯಾಕಂದರೆ ಅಲ್ಲಿ ಸ್ವಲ್ಪ ಪೂರ್ತಿ ಹಿಂಗೆ ಕಡಾವು ಇರೋ ಥರದಿಂದ ಆ ಥರ ಹಾಕಿದ್ದಾರೆ. ಸೊ ಅಲ್ಲೆಲ್ಲಿ ಮಧ್ಯದಲ್ಲಿ ಮಳೆ ಬಂದರೆ ನಿಂತ್ಕೊಳಕ್ಕಂತ ಈ ಥರ ಇದು ಮಾಡಿದ್ದಾರೆ. ನೋಡಿ ಇದು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ಬೋದು. ಇಲ್ಲಿ ನಿಮಗೆ ಬೆಟ್ಟದ ಮೇಲೆ ಹೋಗೋಕ್ಕೆ 4 ದಾರಿ ಇದೆ ಟೋಟಲಿ. ಒಂದು ನಡ್ಕೊಂಡು ಹೋಗ್ಬೋದು, ಇನ್ನೊಂದು ಸೆಕೆಂಡ್ ಒನ್ನು ಕುದುರೆ ಮೇಲೆ ಹೋಗ್ಬೋದು, ಇನ್ನೊಂದು ಥರ್ಡ್ ಒನ್ನು ಇಲ್ಲಿ ಲೋಕಲ್ ಜನ ಬುಟ್ಟಿಲಿ ಕುಂದಿರ್ಸ್ಕೊಂಡು ಹೋಗ್ತಾರೆ. ನೋಡಿ ಇದು ಕುದುರೆ ಮೇಲೆ. ಇಲ್ಲಿ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಕುದುರೆ ಒಂದು ಪ್ರೈಜ್ ಇರುತ್ತೆ, ನಾವು ಎಷ್ಟಂತ ಕೇಳೋಕ್ಕೆ ಹೋಗಲಿಲ್ಲ. ಸೊ ಈ ಥರ ಕುದುರೆ ಮೇಲೆ ಕುಂದಿರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಪಾಪ. ಮತ್ತು ಇದು ಬಿಟ್ಟರೆ ಇನ್ನೊಂದು ಇಲ್ಲಿ ಲೋಕಲ್ ಜನನೇ ಬುಟ್ಟಿಲಿ ಕುಂದಿರ್ಸ್ಕೊಂಡು ಹೋಗ್ತಾರೆ. ಅದು ಚೇರ್ ಥರ ಇರುತ್ತೆ ಬುಟ್ಟಿ, ಅದರಲ್ಲಿ ಕೂತ್ಸ್ಕೊಂಡು ಅವ್ರ ಬ್ಯಾಗ್ ಥರ ತಮ್ಮ ಬೆನ್ನಿಗೆ ಹಾಕೊಂಡ್ಬಿಟ್ಟು ಅವ್ರು ಹತ್ತಾರೆ ಕುಂದಿರ್ಸ್ಕೊಂಡು. ಸೊ ಅದನ್ನ ನೋಡೋಕೆ ಮಾತ್ರ ಪಾಪ ಅನಿಸುತ್ತೆ. ಆ ಥರ ಹೋಗೋರು ಯಾರು ದಯವಿಟ್ಟು ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ. ನಿಮಗೆ ನಡ್ಕೊಂಡು ಹೋಗೋಕ್ಕಾದ್ರೆ ಬನ್ನಿ, ಇಲ್ಲಾಂದರೆ ನಿಮ್ಮ ಹತ್ರ ದುಡ್ಡಿದ್ದು ಹೆಲಿಕಾಪ್ಟ್ರಲ್ಲಿ ಹೋಗ್ತೀವಿ ಅಂದರೆ ಬನ್ನಿ. ಈ ಥರ ಪಾಪ ಪ್ರಾಣಿಗೂ ಹಿಂಸೆ, ಮನುಷ್ಯರಿಗೆ ಇದು ಪಾಪ ಅವ್ರದ್ದು ಕಷ್ಟ ಆಗುತ್ತೆ ಅದು ನೋಡೋಕ್ಕೆ ಒಂಥರ. ಆದರೂ ಅದು ಅವ್ರ ಬದುಕು ನಡ್ಸೋಕೆ ಅದೇ ದಾರಿ, ಬಟ್ ಆದರೂ ಅದು ನೋಡೋಕ್ಕೇನೋ ಒಂಥರ ಹಿಂಸೆ ಅನಿಸುತ್ತೆ. ಆ ಥರ ಮಾತ್ರ ಹೋಗ್ಬಾರ್ದು. ಈ ಕುದುರೆ ಮೇಲೆ ಹೋಗೋದು ನೋಡಿದ್ರೇ ಒಂಥರ ಪಾಪ ಅನಿಸುತ್ತೆ. ಬಟ್ ಇಲ್ಲಿ ಅವರು ಹೆಗಲ ಮೇಲೆ ಹಾಕೊಂಡ್ಬಿಟ್ಟು ಹೊತ್ಕೊಂಡು ಹೋಗ್ತಾರೆ. ದಿನಕ್ಕೆ ಎರಡು ಒಂದು ಸಲ ಹೋಗ್ಬಿಟ್ಟು ಕೆಳಗಡೆ ಬರ್ತಾರಂತೆ. ನೋಡೋಕ್ಕೆ ಒಂಥರ ಅಯ್ಯೋ ಪಾಪ ಅನಿಸುತ್ತೆ ಅದನ್ನು ಮಾತ್ರ. ಆ ಥರ ಹೋಗೋರು ಮಾತ್ರ ಯಾರೂ ಬರೋಕ್ಕೆ ಹೋಗಬೇಡಿ. ಬಂದರು ನಡೆಯೋಕ್ಕಾಗಿಲ್ಲ ಅಂದರೆ ಆರಾಮಾಗಿ ಹೆಲಿಕಾಪ್ಟ್ರಲ್ಲಿ ಹೋಗಿ. ಬಟ್ ಈ ಥರ ನೋಡೋದು ಒಂಥರ ಕಷ್ಟ ಅನಿಸುತ್ತೆ. ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ.
ಏನೇ ಒಂದು ನಾವು ಅನ್ಕೊಂಡಿರೋದು ಈ ಥರ ಟ್ರಿಪ್ಪಿಗೆ ಬರ್ತೀವಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇದೇನೋ ನನ್ನ ಲೈಫಲ್ಲಿ ಒಂಥರ ಖುಷಿ. ಈ ಥರ ಯಾವತ್ತೂ ಟ್ರಿಪ್ಪಿಗೆ ಬಂದಿರಲಿಲ್ಲ. ತುಂಬಾ ಖುಷಿ ಆಗ್ತದೆ ಈ ಥರ ಬೆಳಗ್ಗೆ ನಡ್ಕೊಂಡು ಹೋಗೋದು. ಒಂಥರ ಫುಲ್ ಜೋಶಿದೆ. ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಇವಾಗ ಹತ್ತತ್ರ 1 ಕಿಲೋಮೀಟ್ರ್ ಬಂದಿದ್ದೀವಿ. ಬಟ್ ಏನು ಸುಸ್ತಾಗಿಲ್ಲ. ಸ್ವಲ್ಪ ಸೆಕೆ ಆಗ್ತಿದೆ. ಬಟ್ ಫುಲ್ ಜೋಶ್ ಇದೆ. ಆರಾಮಾಗಿ ಹೋಗ್ಬೋದು ಅನ್ನೋ ಥರ ಫೀಲ್ ಆಗ್ತಾಯಿದೆ. ಏನು 22 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು ಅನ್ನಿಸ್ತದೆ. ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ. ನೋಡಿ ಫಾಲ್ಸ್ ಹೆಂಗಿದೆ. ಇದು ನಮ್ಗೆ ಈಗ 1 ಕಿಲೋಮೀಟ್ರ್ ಆಯ್ತು. ಈಗ ಹತ್ತತ್ರ ಒಂದು 3-4ನೇ ಫಾಲ್ಸ್ ಈ ಥರ ಸಿಗ್ತಾ ಇರೋದು. ದಾರಿಯಲ್ಲಿ ಅಡ್ಡಾಡ್ಡ ಬರ್ತಾನೆ ಇದಾವೆ ಈ ಥರ. ನಾವು ಬೆಂಗಳೂರಲ್ಲಿದ್ದಾಗ ಈ ಚಿಕ್ಕ ಫಾಲ್ಸ್ ನೋಡೋಕ್ಕೆ ಎಲ್ಲೋ ಹೋಗ್ತಿದ್ವಿ. ಅಲ್ಲಿ ನೀರು ಇರ್ತಿರ್ಲಿಲ್ಲ. ನಿಂತಿರೋ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಿದ್ವಿ. ಸೊ ಇಲ್ಲಿದ್ರೆ ದಾರಿಲೇ ಈ ಥರ ನೀರು ಹರಿತಾನೆ ಇದೆ. ಆದರೆ ಅಲ್ಲಿ ಹತ್ರ ಹೋಗೋಕ್ಕೆ ಯಾರೂ ಇಲ್ಲ. ಈ ಥರದ್ದು ಒಂದೇ ಒಂದು ಫಾಲ್ಸ್ ನಮ್ಮ ಬೆಂಗಳೂರಲ್ಲಿದ್ದರೆ ಎಷ್ಟು ಜನ ಸಾಗರನೇ ತುಂಬಿರ್ತಿತ್ತು. ಬಟ್ ಇಲ್ಲಿ ಯಾರು ಕೇಳೋರೇ ಲೆಕ್ಕ ಇಲ್ಲ. ಆ ಥರ ನೀರು ಹರ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ. ನೋಡೋಕೆ ಎಷ್ಟು ಚೆನ್ನಾಗಿದೆ. ಮತ್ತು ಎಲ್ಲ ಫ್ರೆಶ್ ನೀರು. ಯಾವುದೇ ತುಂಬಾ ಖುಷಿ ಅನ್ನಿಸ್ತಾ ಇದೆ ಇದನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ. ಎಲ್ಲರೂ ಲೈಫಲ್ಲಿ ಒಂದು ಸಲನಾದರೂ ಈ ಥರ ಬರಲೇಬೇಕು. ತುಂಬ ಖುಷಿ ಅನ್ನಿಸ್ತಿದೆ ನೋಡಿ. ಯಾವ ಥರ ನೀರುಗಳು ಬರ್ತಾಯಿದೆ. ಎಲ್ಲ ಶುದ್ಧವಾದ ನೀರು. ಎಲ್ಲರೂ ಕುಡಿತಾರೆ ಇದೇ ನೀರೇ. ಈ ಥರ ನೀರು ನಾವು ದುಡ್ಡು ಕೊಟ್ಟು ತೊಗೊಂಡ್ರೂ ಸಿಗಲ್ಲ. ಆ ಥರ ಫ್ರೆಶ್ ನೀರು. ನಾವಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಫುಲ್ಲು ಖುಷಿಲಿ. ಯಾವುದೇ ಚಳಿ ಇಲ್ಲ, ಯಾವುದೇ ಸುಸ್ತಿಲ್ಲ, ಕಾಲು ನೋವು ಆಗ್ತಾಯಿಲ್ಲ, ಏನಿಲ್ಲ. ಚಿಕ್ಕದೊಂದು ಬ್ಯಾಗ್ ತೊಗೊಂಡಿದ್ವಿ, ಆರಾಮಾಗಿ ಹೋಗ್ತಾ ಇದ್ವಿ ಖುಷಿಯಲ್ಲಿ ಎಗರಾಡ್ಕೊಂತ. ಯಾವುದೇ ಥರ ಒಂಚೂರು ಕಷ್ಟ ಇಲ್ಲದೆ ಹೋಗ್ತಾ ಇದ್ದೀವಿ. ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ. ಜೈ ಬಜರಂಗಿ ಅಂದ್ಕೊಂಡು ಹೋಗ್ತಾನೆ ಇದ್ದೀವಿ. ಸೊ ತುಂಬ ಜನ ಇದ್ದಾರೆ. ನಾವಂತಲ್ಲ, ನಮ್ಕಿನ್ನ ವಯಸ್ಸಾದವರು ತುಂಬ ಜನ ನಡ್ಕೊಂಡೇ ಹೋಗ್ತವ್ರೆ. ಆದರೆ ಕೆಲವೊಬ್ರು ನಮ್ಮ ವಯಸ್ಸಿನವ್ರು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತವ್ರೆ. ಬಟ್ ಎಷ್ಟೋ ಜನ ನೋಡಿದೆ ನಮ್ಕಿನ್ನ ತುಂಬ ವಯಸ್ಸಾದವರೆಲ್ಲ ನಡ್ಕೊಂಡು ಹೋಗ್ತವ್ರೆ. ಬಟ್ ಕೆಲವೊಬ್ರು ನಮ್ಮ ವಯಸ್ಸಿನ ಹುಡುಗರೆಲ್ಲ ಕುದುರೆ ಮೇಲೆ ಹೋಗ್ತವ್ರೆ. ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಭಕ್ತಿ, ಅವ್ರವ್ರ ಶಕ್ತಿ. ಸೊ ನಾವು ಇವಾಗ ಇಲ್ಲೊಂದು ಸ್ಟಾಪ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಓಕೆ ಬಾಯ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.